ಸಿಡಬ್ಲ್ಯೂಆರ್ಸಿ ಶಿಫಾರಸು ಬೆನ್ನಲ್ಲೇ ಈಗ ಸಿಡಬ್ಲ್ಯೂಎಂಎ ಮೀಟಿಂಗ್ ನಡೆಯುತ್ತೆ 3:30ಕ್ಕೆ. ಒಂದೇ ದಿನದಲ್ಲಿ ಎರಡೆರಡು ಮೀಟಿಂಗ್ಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಅಲರ್ಟ್ ಆಗುವಂತೆ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಜೊತೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಮಾಡುವ ಸಂದರ್ಭದಲ್ಲೇ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಸುದ್ದಿ ಬರ್ತಾ ಇದೆ. ಲಾ ಅಂಡ್ ಆರ್ಡರ್ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತೇಳಿ ಡಿಸಿ ಹಾಗೂ ಎಸ್ಪಿ ಅಲ್ಲೇ ಇದ್ದಂತ ಶೋಭಾರಾಣಿಯವರಿಗೂ ಕೂಡ ಒಂದು ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸರ್. ತಾವು ಕೂಡ ಈ ವರ್ಷ ಪರ್ಯಾಯ ಬೆಳೆಗಳಿಗೆ ಎಲ್ಲಾ ರೈತರು ಕೂಡ ಮನವೊಲಿಸಲಿಕ್ಕೆ ಸೂಚನೆಯನ್ನು ಕೂಡ ನಮ್ಗೆ ಕೊಟ್ಟಿದ್ದೀರಿ ಸರ್. ಬಹಳ ಮುಖ್ಯವಾಗಿ ನಮ್ಮಲ್ಲಿ ವಿಸಿ ಫಾರ್ಮ್ ಇರೋದ್ರಿಂದ ಸರ್, ಕೃಷಿ ವಿಶ್ವವಿದ್ಯಾಲಯ ಇರೋದ್ರಿಂದ ಈಗಾಗಲೇ ಪ್ರತಿ ಹೋಬಳಿಗೆ ಒಬ್ಬರಂತೆ ಕೃಷಿ ವಿಜ್ಞಾನಿಗಳನ್ನು ನೋಡಲ್ ಅಧಿಕಾರಿ ಮಾಡಿ ಅವರ ಮೂಲಕ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದೀವಿ ಸರ್. ಸೊ ಈ ವರ್ಷ ನಮ್ಗೆ ಏನು ನೀಡಬೇಕು ಅಂತ ಈಗ ನಂಗೆ ಡೈರೆಕ್ಷನ್ಸ್ ಬಂದಿದೆ. ಈಗ 12,000 ಏನೋ ಬರಬೇಕು ಅಂತಿದೆ. ಇದನ್ನ ಗವರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟರ್ ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಅಂಡ್ ಆರ್ಡರ್ ಬಹಳ ಹುಷಾರಾಗಿ ನೀವು ಎಸ್ಪಿ ಅವರಿಬ್ರು ಸೇರಿ ನಾಳೆ ಬೆಳಗ್ಗೆ ಸುಮ್ಮನೆ ಅನ್ನೆಸೆಸರಿ ಏನು ಕ್ರಿಯೇಷನ್ ಆಗಬಾರ್ದು. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ ಆಗಲ್ಲ. ಎಷ್ಟು ನೀರು ಕಬ್ಬನಿಂದ ಬಿಡಕ್ಕಾಗ್ತದೋ ಅದನ್ನ ಬಿಡೋಣ. ನೀವು ಎಸ್ಪಿ ಇಬ್ರು ಪಕ್ಕದಲ್ಲಿ ಕೂತಿದ್ದೀರಾ. ಈಗ 14,000-15,000 ನೀರು ನೀಡಬೇಕು ಅಂತ ಈಗ ನಂಗೆ ಡೈರೆಕ್ಷನ್ಸ್ ಬಂದಿದೆ. ಈಗ 12,000 ಏನೋ ಬರಬೇಕು ಅಂತಿದೆ. ಇದನ್ನ ಸೊ ಈ ವರ್ಷ ನಮ್ಗೆ ಏನು 2 ಲಕ್ಷದ ಹೆಕ್ಟೇರ್ ಗುರಿ 25ರಷ್ಟು ಜಿಲ್ಲಾಧಿಕಾರಿ ಆಯ್ತು. ಯು ನೋ ದಟ್ ನೀವು ಎಸ್ಪಿ ಇಬ್ರು ಪಕ್ಕದಲ್ಲಿ ಕೂತಿದ್ದೀರಾ. ಈಗ 14,000-15,000 ನೀರು ನೀಡಬೇಕು ಅಂತ ಈಗ ನಂಗೆ ಡೈರೆಕ್ಷನ್ಸ್ ಬಂದಿದೆ. ಈಗ 12,000 ಏನೋ ಬರಬೇಕು ಅಂತಿದೆ. ಇದನ್ನ ಗವರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟರ್ ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಅಂಡ್ ಆರ್ಡರ್ ಬಹಳ ಹುಷಾರಾಗಿ ನೀವು ಎಸ್ಪಿ ಅವರಿಬ್ರು ಸೇರಿ ನಾಳೆ ಬೆಳಗ್ಗೆ ಸುಮ್ಮನೆ ಅನ್ನೆಸೆಸರಿ ಏನು ಕ್ರಿಯೇಷನ್ ಆಗಬಾರ್ದು. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ ಆಗಲ್ಲ. ಎಷ್ಟು ನೀರು ಕಬ್ಬನಿಂದ ಬಿಡಕ್ಕಾಗ್ತದೋ ಅದನ್ನ ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು.